ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಎಲ್ರಿಗೂ ಗೊತ್ತದ ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. ಇದು ನಿಮಗೆಲ್ಲ ಬಹಳ ಸಂಬಂಧಪಟ್ಟದ್ದು ಅದ. ಹೆಣ್ಣು ಸಂಸ್ಕೃತಿಯ ಸಾಕ್ಷಾತ್ಕಾರದ ಕಣ್ಣು ಅಂತ ಹೇಳ್ತೀವಿ. ಮತ್ತು ಮಹಿಳೆ ಅಂತ ಕರಿಬೇಕಾದ್ರೆ ಎಷ್ಟು ಅರ್ಥಪೂರ್ಣ. ಮಹಿಳೆ ಅಂತಂದ್ರೆ ಮಹಿ ಅಂತಂದ್ರೆ ಭೂಮಿ, ಇಳೆ ಅಂಥೇಳಿ ಸಂಸ್ಕೃತೊಳಗೆ ಅರ್ಥದ ರೀ. ಭೂಮಿ ಅಂತಂದ್ರೆ ಗೊತ್ತಾಗ್ಬಿಡ್ತದ ಎಷ್ಟು ಸಹನ ಶಕ್ತಿ ಅದ ಅಂತಂದ್ರೆ ಹೆಣ್ಣಿಗೆ ಮಾತ್ರ ಭೂಮಿಯಷ್ಟು ಸಹನ ಶಕ್ತಿ. ಭೂಮಿ ತಾಯಿಗೆ ಹೋಲಿಸಿವ್ರಿ. ಭೂಮಿ ತಾಯಿನೇ ಅಂತೀವಿ, ಯಾರು ಅದಕ್ಕೆ ಭೂಮಿ ಮಗಳು ಭೂಮಿ ಅಕ್ಕ ಅಂತ ಯಾರು ಅನ್ನಂಗಿಲ್ಲ. ಭೂಮಿ ತಾಯಿನೇ ಅಂತ ಕರಿತೀವಿ. ಎಲ್ರಿಗೂ ತಾಯಿ ಭೂಮಿ ತಾಯಿ. ಅವಳಿಗೆ ಎಷ್ಟು ಸಹನ ಗುಣ. ಒಂದು ದೊಡ್ಡ ಮನೆ ಕಟ್ತೀವಿ, ಬಿಲ್ಡಿಂಗ್ ಕಟ್ತೀವಿ, ಗಿಡ ಹಚ್ತೀವಿ, ರೋಡ್ ಮಾಡ್ತೀವಿ, ಒಂದು ದಿವಸನೂ ಏನೂ ಅನ್ನಂಗಿಲ್ಲ. ಹಂಗೆ ಅಷ್ಟು ಸಹನ ಶಕ್ತಿ ಭೂಮಿಗದ. ಮತ್ತು ಈಗಿನದ ಅಡಿಗೆ ಮಾಡ್ಕೋತ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡೋಣ್ರೆ. ಮತ್ತು ನಾನು ನುಚ್ಚು ಮಾಡ್ಲಿಕ್ಕತ್ತೀನಿ. ನಿನ್ನೆ ಏನದ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡೋದು ನುಚ್ಚು ತೋರಿಸಿದೆ. ಅಂದ್ರೆ ನಮ್ಮನೆ ಒಳಗೆ ನಾ ಅದನ್ನು ಮಾಡಿದ್ದೆ. ಇವತ್ತು ಹುಳಿ ನುಚ್ಚು ಮಾಡ್ಲಿಕ್ಕತ್ತೀನಿ ರೀ. ಅಂದ್ರೆ ಹುಳಿ ಮಾಡ್ಲಿಕ್ಕತ್ತೀನಿ. ಟೇಸ್ಟಿಯಾದ ಹುಳಿ ಒಳಗೆ ಮೆಂತೆ ಪಲ್ಯ, ಮೂಲಂಗಿ, ಸೌತೆಕಾಯಿ, ಗಜ್ರಿ, ಟೊಮೆಟೊ ಎಲ್ಲ ಹಾಕಿ ಮಸ್ತ್ ಟೇಸ್ಟಿಯಾದ ಹುಳಿ ಮಾಡ್ಲಿಕ್ಕತ್ತೀನಿ. ಅದ್ರ ಜೊತೆಗೆ ನುಚ್ಚು ಇನ್ನೂ ಟೇಸ್ಟ್ ಆಗಿರ್ತದೆ. ಒಂದು ಮನೆ ನಡಿಬೇಕಾದ್ರೆ ಹೆಣ್ಣು, ಒಂದು ಮನೆ ನಡೆಸಬೇಕಾದ್ರೆ ಹೆಣ್ಣು, ಒಂದು ಮಕ್ಕಳನ್ನ ಬೆಳೆಸಬೇಕಾದ್ರೆ ಹೆಣ್ಣು, ಗಂಡ ಒಂದು ಸರಿಯಾದ ದಾರಿಯಲ್ಲಿ ಇರಬೇಕಾದ್ರೆ ಹೆಣ್ಣು, ಎಲ್ಲದಕ್ಕೂ ಒಂದು ಹೆಣ್ಣಿನ ಪಾತ್ರ. ಒಂದು ಏನೇ ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ಒಂದು ಹೆಣ್ಣಿಗೆ ಯಾಕೆ ಇಷ್ಟು ಅಂತಂದ್ರೆ ನೋಡ್ರಿ, ನಮ್ಮ ಋಷಿ ಮುನಿಗಳನ್ರಿ ಎಲ್ಲರೂ ಒಟ್ಟು ಹೆಣ್ಣಿಗೆ ಬಹಳ ಮಹತ್ವವನ್ನು ಕೊಟ್ಟಾರ. ಕಾರೇಶು ಯೋಗಿ ಕರುಣೇಶು ದಕ್ಷ ರೂಪೇ ಚ ಕೃಷ್ಣ ಕ್ಷಮಯಾತು ರಾಮ ಭುಜೇಶು ತೃಪ್ತ ಸುಖ ದುಃಖ ಮಿತ್ರಂ. ನೋಡ್ರಿ ಎಷ್ಟು ಚಂದ. ಅಂದ್ರೆ ಕೆಲಸ ಮಾಡೋದ್ರಲ್ಲಿ ಒಬ್ಬ ಯೋಗಿ ಅಂತೆ, ಆ ಕುಟುಂಬವನ್ನು ನಡೆಸುವುದರಲ್ಲಿ, ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದರಲ್ಲಿ ಎಲ್ಲದರೊಳಗೂ ಸಮರ್ಥ. ಅದು ಅಲ್ಲದೆ ರೂಪದಲ್ಲಿ ಕೃಷ್ಣನಂತೆ. ಮತ್ತು ಕ್ಷಮೆಯ ಅಂದ್ರೆ ಮಕ್ಕಳು ಏನೇ ತಪ್ಪು ಮಾಡಲಿ ಮತ್ತು ಬುದ್ಧಿ ಹೇಳಿ ಗಂಡ ಮಕ್ಕಳಿಗೆ ಮತ್ತು ಸಹಕರಿಸಿಕೊಂಡು ಕ್ಷಮಿಸುವ ಗುಣ ಅದು ದೊಡ್ಡದು ನೋಡ್ರಿ. ಅದಕ್ಕೆ ಶ್ರೀರಾಮಚಂದ್ರನಿಗೆ ಹೋಲಿಸ್ಯಾರ್ರಿ. ಕ್ಷಮಯಾತು ರಾಮ ಅಂಥೇಳಿ ಪತ್ನಿ ತಾಯಿ ಬಡಿಸಿದ ಊಟವನ್ನು ಸಂತೃಪ್ತಿಯಿಂದ ಉಣ್ಣುವನಾಗಿರಬೇಕು. ಯಾಕಂದ್ರೆ ತಾಯಿ ಮತ್ತು ಪತ್ನಿ ಬಡಿಸಿದ ಊಟದೊಳಗೆ ಅಷ್ಟು ಪ್ರೀತಿ ಇರ್ತದಂತ್ರಿ. ಅದಕ್ಕೆ ಏನೂ ಅನ್ನಬಾರ್ದಂತ. ಹೆಂಡತಿ ಮಾಡಿದ ಅಡಿಗೆ ಗಂಡಸರಿಗೂ ಕೂಡ ಅದರಿ. ಇದು ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲ ಪಾತ್ರ ಇದರಲ್ಲಿ, ಗಂಡಸರಿಗೂ ಕೂಡ ಭಾಳ ಅದರಿ. ಪತ್ನಿ ಆದವಳು ಹೆಂಗಿರಬೇಕು ಅಂತ ಹೇಳಿದೆ. ಕೆಲಸ ಕಾರ್ಯ ಮಾಡುವುದರಲ್ಲಿ ದಾಸಿಯಂತೆ, ಆಲೋಚನೆಗಳನ್ನು ಹೇಳುವುದರಲ್ಲಿ ಮಂತ್ರಿಯಂತೆ, ರೂಪಿನಲ್ಲಿ ಲಕ್ಷ್ಮಿಯಂತೆ, ಸಹನೆಯಲ್ಲಿ ಭೂದೇವಿಯಂತೆ, ಊಟ ಬಡಿಸುವುದರಲ್ಲಿ ತಾಯಿಯಂತೆ, ಮಲಗುವಾಗ ವೈಶ್ಯಂತೆ. ಈ ಎಲ್ಲಾ ಗುಣಗಳು ಆದರ್ಶ ಸ್ತ್ರೀ ಆದವಳಿಗೆ ಮಾತ್ರ ಇರ್ತಾಳ. ಎಷ್ಟು ಚಂದದ್ರಿ ಇದು ವರ್ಣನೆ ಮಾಡ್ಲಿಕ್ಕತ್ರ ಒಂದು ತಾಸು ಸಾಲಂಗಿಲ್ರಿ, ಅಷ್ಟು ಅದ. ಸರ್ವ ಬಾಂಧವ್ಯವನ್ನು ನಿಭಾಯಿಸಿ ತನ್ನವರ ಮತ್ತು ತನ್ನ ಕುಟುಂಬದವರ ಸಾಧನೆಗೆ ಪ್ರೋತ್ಸಾಹಿಸಿ ಬೆಂಗಾವಲಾಗಿ ನಿಂತು ಗೆದ್ರೂ ಸರಿ ಸೋತ್ರೂ ಸರಿ ಮುನ್ನಡೆಯುವ ಎಲ್ಲಾ ಗುಣಗಳು ಈ ಹೆಣ್ಣಿನಲ್ಲಿವ. ಎಷ್ಟು ವರ್ಣಿಸಿದ್ರೂ ಸಾಲಂಗಿಲ್ರಿ. ಯಾಕಂದ್ರೆ ಒಂದು ಮನೆ ಅಂತ ನಿಂತಿರುವುದು ಹೆಣ್ಣಿನ ಮೇಲೆ ರೀ. ಯಾಕಂದ್ರೆ ತಂದು ಹಾಕುವುದು ಗಂಡಸೇ ಆದ್ರೂ ಹೆಣ್ಣು ಎಷ್ಟು ಚಾಣಾಕ್ಷತನದಿಂದ ಎಷ್ಟು ಜಾಣ್ಮೆಯಿಂದ ಮನೆ ನಡೆಸ್ತಾಳೋ ಅಷ್ಟು ಸುಂದರವಾದ ಸಂಸಾರ, ಮಕ್ಕಳು, ಗಂಡ ಅವರ ಭವಿಷ್ಯ ಕೂಡ ಒಂದು ಹೆಣ್ಣಿನ ಮೇಲೇನೆ ಇರ್ತದ ನೋಡ್ರಿ. ಎಷ್ಟು ಮಾತಾಡಿದ್ರು ಸಾಲಂಗಿಲ್ಲ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇವತ್ತ ಒಂದು ಹೆಲ್ದಿ ರೆಸಿಪಿ ಮಾಡ್ಲಿಕತ್ತೀನ್ರಿ. ಈಗೇನದ ನಿಮ್ಮ ಜೊತೆ ಮಾತಾಡ್ಕೋತ
ಎಲ್ಲ ಪಲ್ಯನೂ ಹೆಚ್ಚಿಟ್ಕೊಂಡೆ. ಇನ್ನೇನದ ಹುಳಿ ಮಾಡೋದದ, ಒಂದು ಕಡೆ ನುಚ್ಚು ಮಾಡ್ಲಿಕ್ಕೆ ಇಡೋದದ. ನೋಡ್ರಿ ಈಗ ಬ್ಯಾಸ್ಗಿ ಅದ ಅಲ್ಲ, ಒಂದು ವಾರದೊಳಗೆ ಒಂದು 3 ಅಥವಾ 4 ದಿವಸನಾದರೂ ನುಚ್ಚು ಮಾಡ್ರಿ. ಭಾಳ ಈಸಿ ಮೆಥಡ್ ಅದ. ಮತ್ತು ನಾವು ಗಿರಣಿ ಒಳಗೆ ನುಚ್ಚು ಹಾಕ್ಸ್ಕೊಂಡು ಬಂದ್ರೆ ಅದನ್ನು ರುಚಿ ಆಗ್ತದೆ, ಇಲ್ಲ ಅನ್ನಂಗಿಲ್ಲ. ಆದರೆ ನಾವು ಈಗೇನು ನಾ ಮನೆ ಒಳಗೆ ಹಾಕಿ ಮಾಡ್ತೀನಲ್ರಿ ಮಿಕ್ಸಿ ಆಗಿಂದಾಗ, ಅದು ಇನ್ನೂ ಟೇಸ್ಟ್ ಆಗ್ತದ್ರಿ. ಅದ್ರ ಸಲುವಾಗಿ ನೀವು ಹಿಂಗೆ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗೇನದ ಎಲ್ಲ ಪಲ್ಯ ಹೆಚ್ಚಿಟ್ಕೊಳ್ಳೋದಾಯ್ತ್ರಿ. ಇನ್ನೇನದ ಹುಳಿ ಒಗ್ಗರಣೆ ಹಾಕಿಬಿಡ್ತೀನಿ ರೀ. ಎಂಥ ಟೇಸ್ಟ್ ಆಗ್ತದೆ ಹುಳಿ ಮಾಡೋದು. ಯಾಕಂತಂದ್ರೆ ಇದು ನೋಡ್ರಿ, ಅನ್ನಕ್ಕೆ ಬರ್ತದೆ, ಚಪಾತಿಗೆ ಬರ್ತದೆ, ಭಕ್ರಿಗೆ ಬರ್ತದೆ. ನೀವು ದೋಸೆ ಮಾಡಿದ್ರೂ ಹುಳಿ ಟೇಸ್ಟಾಗಿ ಹತ್ತದ ಒಂದು. ಆಮೇಲೆ ಇದ್ರೊಳಗೆ ಒಂದೇ ಟೈಪು ಪಲ್ಯ ಅಂತ ಹಾಕಂಗಿಲ್ರಿ, ನಾವು 3-4 ಟೈಪ್ ಪಲ್ಯಗಳು ಎಲ್ಲ ಹಾಕಿರ್ತೀವಿ. ಅದಕ್ಕೆ ಹುಳಿ ಮಾಡೋದು ನೋಡ್ರಿ. ಮಕ್ಕಳು ಆ ಪಲ್ಯ ತಿನ್ನಂಗಿಲ್ಲ, ಈ ಪಲ್ಯ ತಿನ್ನಂಗಿಲ್ಲ ಅಂತಿರ್ತಾರೆ. ಈಗ ನೋಡ್ರಿ, ಒಂದು 2 ಸ್ಪೂನು ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಹಿಂಗೆ ಹಾಕಿ ಇದು ಮೆಂತ್ಯ ಪಲ್ಯ ಏನು ಹೆಚ್ಚಿಟ್ಕೊಂಡಿದ್ನಲ್ರಿ ಎಲ್ಲ ಪಲ್ಯನೂ ಹಾಕೋದ್ರಿ. ಮೆಂತ್ಯ ಪಲ್ಯ ಅನ್ರಿ, ಟೊಮೆಟೊ ಅನ್ರಿ, ಎಲ್ಲಾನೇ ಸೌತೆಕಾಯಿ ಅಷ್ಟು ಹಾಕಿ ಚೆಂದಾಗಿ ಬೇಯಿಸ್ಕೊಳ್ಳೋದ್ರಿ. ಆಮೇಲೆ ಈ ತೊಗರಿ ಬೇಳೆ ಮಾಡೀನಿ, ಆಮೇಲೆ ಆ್ಯಡ್ ಮಾಡೋದ್ರಿ. ಮೊದಲು ಇವೆಲ್ಲ ಟೊಮೆಟೊ, ಸೌತೆಕಾಯಿ ಮತ್ತು ಇನ್ನೂ ಒಂದು ವಿಶೇಷ ಮೂಲಂಗಿ ಹಾಕೀನಿ. ಖರೆ ನಿಮ್ಗೆ ಮಾಡಿದವ್ರಿಗೆ ಗೊತ್ತಿರ್ತದಿದು. ಮೂಲಂಗಿ ಏನದಲ್ರಿ, ನಾವು ಹಾಗೆ ಹೆರಿದ್ರೆ ಒಂಥರ ಸ್ಮೆಲ್ ಬರ್ತದೆ. ಆಮೇಲೆ ನಾವು ಪಲ್ಯ ಮಾಡಿದ್ರೂ ಬರ್ತದ್ರಿ. ಅದೇ ನೀವು ಹುಳಿ ಮಾಡಿ ನೋಡ್ರಿ, ಒಟ್ಟ ಸ್ಮೆಲ್ ಬರಂಗಿಲ್ಲ, ಇಷ್ಟು ಟೇಸ್ಟಿ ಆಗ್ತದ್ರಿ ಪಲ್ಯ. ಹುಳಿ ಪಲ್ಯದೊಳಗೆ ರಸಪಲ್ಯ ಮಾಡಿದ್ರೆ ಅದು ಟೇಸ್ಟ್ ಆಗ್ತದೆ. ಹುಳಿ ಮಾತ್ರ ಮೂಲಂಗಿ ಹುಳಿ ಸೂಪರ್ ಆಗ್ತದ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ ಹುಳಿ ಒಳಗೆ ಹೆಚ್ಚಾಗಿ ಎಲ್ಲರೂ ಹುಣಸೆ ಹಣ್ಣಿನ ಹುಳಿ ಹಾಕಿರ್ತಾರ್ರಿ. ನಾನು ಕೂಡ ಅದನ್ನೇ ಯೂಸ್ ಮಾಡೋದು. ಇವತ್ತೇನದ ಟೊಮೆಟೊ ಹಾಕಿನಲ್ರಿ, ಅದರ ಸಲುವಾಗಿ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಅಂದ್ರೆ ಟೊಮೆಟೊ ಹುಳಿ ಇರೋದ್ರಿಂದ ಬೆಲ್ಲ ಹಾಕೋದು. ಮತ್ತು ಹುಳಿ ಒಳಗೆ ಒಂದು ಸ್ವಲ್ಪ ಹುಳಿ, ಹೆಸರೇ ಹುಳಿ ಅಂತ ಹೇಳ್ತದ, ಹೋಳು ಹಾಕಿದ ಹುಳಿ ಎಲ್ಲ ಹೋಳುಗಳನ್ನು ಜಾಸ್ತಿ ಹಾಕಿ ಸಾಂಬಾರು ಮಾಡೋದಕ್ಕೆ ಹುಳಿ ಅಂತ ಕರಿತೀವಿ. ಹೋಳು ಏನೂ ಹಾಕಿಲ್ಲ ಅಂತಂದ್ರೆ ಅದಕ್ಕೆ ಸಾಂಬಾರು ಅಂತ ಕರಿತೀವಿ, ಸಾರು. ಈಗ ನೋಡ್ರಿ, ಒಂದು ಸೈಡ ಮಸ್ತ್ ಟೇಸ್ಟಿಯಾದ ನುಚ್ಚು ಕುದಿಲಿಗತ್ತದ, ಒಂದು ಸೈಡ ಹುಳಿ ಕುದಿಲಿಗತ್ತದ. ನೋಡ್ರಿ, ಎರಡ್ರದ್ದು ಫ್ಲೇವರೇ ಬರ್ಲಿಗತ್ತದ. ನಿಮ್ಮ ಮುಂದೆ ಹೇಳ್ತೀನಿ, ಅಷ್ಟು ಟೇಸ್ಟಿ ಫ್ಲೇವರ್ ಬರ್ಲಿಗತ್ತದ. ಮತ್ತು ಹುಳಿ ನೋಡಿದ್ರೆ ನಿಮಗೂ ಅನ್ನಿಸ್ಲಿಗತ್ತದ ಎಷ್ಟು ರುಚಿಯಾಗ್ಯದ ಅಂಥೇಳಿ. ಈಗ ಹುಳಿ ಆದ ತಕ್ಷಣ ಸರ್ವ್ ಮಾಡಿ ತೋರಿಸೇ ಬಿಡ್ತೀನಿ ರೀ. ಮತ್ತು ಇದು ಬಿಟ್ಟು ಇವತ್ತು ಇಷ್ಟೇ ಅಡಿಗೆ ಏನು ಅಂತೀರಿ, ಸೈಡ್ ಏನದ ನಮ್ಮಲ್ಲಿ ಕೋಸಂಬರಿ ಬೇಕೇ ಆಗ್ತದೆ. ಅದಕ್ಕೆ ಗಜ್ರಿ, ಸೌತೆಕಾಯಿ, ಒಂದು ಮೂಲಂಗಿನೂ ಹೆರೆದಿಟ್ಟೀನಿ ರೀ. ಇದು ಏನದ ಸೈಡ್ ಕೋಸಂಬರಿ. ನಮ್ಮಲ್ಲಿ ಕೋಸಂಬರಿ ಬೇಕೇ ಬೇಕು. ಈಗೇನದ ನುಚ್ಚು ಹೆಂಗಾಗ್ಯದ ಅಂಥೇಳಿ ನೋಡೇ ಬಿಡ್ನು. ಮತ್ತು ಇನ್ನೊಂದು ವೇಟ್ ರೆಡ್ಯೂಸ್ ಮಾಡೋರಿಗೆ ಈಗ ಬ್ಯಾಸ್ಗಿ ಹೇಳಿ ಮಾಡಿಸಿದ್ದು, ದಿನನಿತ್ಯ ನೀವು ನುಚ್ಚು ಏನರ ತಿಂದ್ರೆ ವೇಟ್ ಅಂತೂ ಮಸ್ತ್ ರೆಡ್ಯೂಸ್ ಆಗ್ತದೆ ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.